ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಈ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ನೇಹಿತರೆ, ಇವತ್ತು ಶ್ರೀಕೃಷ್ಣ ಪರಮಾತ್ಮರ ದರ್ಶನ ಮಾಡಲಿಕ್ಕೆ ಅಂತೇಳಿ ಇವತ್ತು ನಮ್ಮ ಬೆಂಗಳೂರು ರಾಜಾಜಿನಗರದಲ್ಲಿರುವಂತಹ ಇಸ್ಕಾನ್ ಟೆಂಪಲ್ಗೆ ಭೇಟಿ ಕೊಟ್ಟೆ. ಅದರ ಜೊತೆಗೆ ನಿಮಗೂ ಕೂಡ ನನಗೆ ತಿಳಿದಿರುವಂತಹ ಮಾಹಿತಿನ ಕೊಡಬೇಕು ಅಂತೇಳಿ ನಿಮ್ಮನ್ನು ಕೂಡ ಆ ಒಂದು ಪರಮಾತ್ಮನ ದರ್ಶನಕ್ಕೆ ಪಾತ್ರರಾಗಿ ಮಾಡೋಣ ಅಂತೇಳಿ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರೂ ಕೂಡ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತಿದ್ದೇನೆ. ಎಲ್ಲರಿಗೂ ತಿಳಿದಿರೋ ಹಾಗೆ ಇಸ್ಕಾನ್ ಟೆಂಪಲ್ ಅತಿ ದೊಡ್ಡ ಹಾಗೂ ಹೆಸರುವಾಸಿಯಾಗಿರುವಂಥ ಒಂದು ಮಂದಿರ. ಗೆಳೆಯರೇ, 1976ನೇ ಇಸ್ವಿಯಲ್ಲಿ ಈ ಒಂದು ಇಸ್ಕಾನ್ ಟೆಂಪಲ್ನ ಕಾರ್ಯ ಶುರುವಾಗುತ್ತೆ. ಆಗಿನ ಕಾಲದ ಪಂಡಿತರು ಅಥವಾ ಸಂಸ್ಕೃತರು ಏನಿರ್ತಾರೆ, ಅವರು ತಮ್ಮ ತಮ್ಮ ಮನೆಗಳಲ್ಲೇ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಾರೆ. ಆಗ ಅವರಿಗೆ ಒಂದು ಜಾಗ ಬೇಕಾಗುತ್ತೆ. ಆ ಸಮಯದಲ್ಲಿ ಈ ಒಂದು ಇಸ್ಕಾನ್ ಟೆಂಪಲ್ನ ಸ್ಥಾಪನೆಯ ಕಾರ್ಯ ಪ್ರಾರಂಭವಾಗುತ್ತೆ. ಭಾರತ ಹಾಗೂ ವಿವಿಧ ಭಾಗಗಳಲ್ಲಿ ಭಕ್ತರು ಹೆಚ್ಚಾದಂತೆ ಬೆಂಗಳೂರು, ಹುಬ್ಬಳ್ಳಿ, ಮದ್ರಾಸ್ ಮತ್ತು ದಕ್ಷಿಣ ಭಾಗಗಳಲ್ಲಿ ಪಂಡಿತರು ಮಂದಿರ ನಿರ್ಮಾಣಕ್ಕೆ ವ್ಯವಸ್ಥೆಗಳನ್ನ ಮಾಡಿಕೊಳ್ತಾರೆ. ಬೆಂಗಳೂರು ರಾಜಾಜಿನಗರದಲ್ಲಿರುವ ಇಸ್ಕಾನ್ ಮಂದಿರವನ್ನು 1997 ಮೇ 31ರಂದು ಇಸ್ಕಾನ್ ಸಂಸ್ಥಾಪಕರಾದಂತಹ ಆಚಾರ್ಯ ಶ್ರೀ ಎ.ಸಿ. ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರ ಇಚ್ಛೆಯ ಮೇರೆಗೆ ಆಗಿನ ರಾಷ್ಟ್ರಪತಿಗಳಾದಂತಹ ಅಥವಾ ಈಗಿನ ಮಾಜಿ ರಾಷ್ಟ್ರಪತಿಗಳಾದ ಶಂಕರ್ ದಯಾಳ್ ಶರ್ಮರವರಿಂದ ಲೋಕಾರ್ಪಣೆ ಮಾಡಲಾಗುತ್ತೆ. ಈ ಒಂದು ದೇವಸ್ಥಾನದ ವಿಶೇಷ 17 ಮೀಟರ್ ಎತ್ತರದ ಚಿನ್ನಲೇಪಿತ ಧ್ವಜಸ್ತಂಭ ಕೂಡ ಇದೆ ಹಾಗೂ 8.5 ಮೀಟರ್ ಚಿನ್ನಲೇಪಿತ ಕಳಶ ಶಿಬಿರಗಳನ್ನು ಕೂಡ ಈ ಒಂದು ದೇವಸ್ಥಾನ ಹೊಂದಿದೆ. ಈ ಮಂದಿರದಲ್ಲಿ ರಾಧಾಕೃಷ್ಣ, ಕೃಷ್ಣ ಬಲರಾಮ, ಚೈತನ್ಯ ಮಹಾಪ್ರಭು ಮತ್ತು ನಿತ್ಯಾನಂದ, ವೆಂಕಟೇಶ್ವರ ಸ್ವಾಮಿ, ಪ್ರಹ್ಲಾದ ನರಸಿಂಹ ಸ್ವಾಮಿ, ಶ್ರೀಲಾ ಪ್ರಭುಪಾದ ಅವರ ಮೂರ್ತಿಗಳಿವೆ. ಇದರಲ್ಲಿ ವಿಶೇಷವಾಗಿ ಮುಖ್ಯ ದೇವರು ಎಂದು ಕರೆಸಿಕೊಳ್ಳುವ ರಾಧಾಕೃಷ್ಣ ಚಂದ್ರಮೂರ್ತಿ ವಿಶೇಷವಾಗಿ ಅಲಂಕಾರದಿಂದ ಕಂಗೊಳಿಸುತ್ತದೆ. ಈ ಮಂದಿರವು ವಿಷ್ಣುವಿನ ಅವತಾರಕ್ಕೆ ಸಂಬಂಧಿಸಿದ ಎಲ್ಲ ಹಬ್ಬಗಳನ್ನು ಆಚರಿಸಲಾಗುತ್ತದೆ. ಪ್ರಮುಖವಾಗಿ ರಾಮನವಮಿ, ಬ್ರಹ್ಮೋತ್ಸವ, ನರಸಿಂಹ ಜಯಂತಿ, ಬಲರಾಮ ಜಯಂತಿ, ಶ್ರೀಕೃಷ್ಣ ಜನ್ಮಾಷ್ಟಮಿ, ವೈಕುಂಠ ಏಕಾದಶಿ ಪ್ರಮುಖವಾಗಿ ಭಕ್ತಾದಿಗಳನ್ನು ಗಮನ ಸೆಳೆಯುತ್ತದೆ. ಗೆಳೆಯರೇ, 2003ನೇ ಇಸ್ವಿಯಲ್ಲಿ ಕರ್ನಾಟಕ ಸರ್ಕಾರ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ತಂದಾಗ ಇದೇ ಒಂದು ಇಸ್ಕಾನ್ ಸಂಸ್ಥೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜೊತೆಗೆ ಕೈ ಜೋಡಿಸಿ 1.3 ಶತಕೋಟಿ ಮಕ್ಕಳ ಆಹಾರಕ್ಕೆ ಆಧಾರವಾಗಿದೆ. ಗೆಳೆಯರೇ, ಇದಾಗಿತ್ತು ನಮ್ಮ ಹಿಂದೂ ವಿಶೇಷ ದೇವಸ್ಥಾನಗಳಲ್ಲಿ ಒಂದಾದ ಇಸ್ಕಾನ್ ಮಂದಿರದ ಬಗೆಗಿನ ಕೆಲವೊಂದಷ್ಟು ಮಾಹಿತಿಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.